ಇನೋವೇಟಿವ್ ಎಕ್ಸಾಮ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಗೈಸ್, ರೀಸೆಂಟಾಗಿ RRB ಟೆಕ್ನಿಷಿಯನ್ ಗ್ರೇಡ್ 3 ಎಕ್ಸಾಮ್ ಕಂಡಕ್ಟ್ ಮಾಡಿದರು. ಈಗ ಅದರದ್ದು ಆನ್ಸರ್ ಕೀ ಬಿಟ್ಟಿದ್ದಾರೆ, ಅಂದರೆ ನಿಮ್ಮದು ರೆಸ್ಪಾನ್ಸ್ ಶೀಟ್ ಬಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಆ ರೆಸ್ಪಾನ್ಸ್ ಶೀಟ್ನ ಹೇಗೆ ಓಪನ್ ಮಾಡೋದು ಮತ್ತು ನಮ್ಮ ರೆಸ್ಪಾನ್ಸ್ ಶೀಟ್ನ ಹೇಗೆ ನೋಡೋದು ಅಂತ ನೋಡ್ತಾ ಇದ್ದೀವಿ. ಅದಾದಮೇಲೆ ನಿಮ್ಮದು ಅಬ್ಜೆಕ್ಷನ್ ರೈಸಿಂಗ್ ಆನ್ ಎನಿ ಕ್ವಶನ್ ಅಂತ ಹೇಳಿ ಬಿಟ್ಟಿದ್ದಾರೆ. ಅದು ಹೆಂಗೆ ಅಬ್ಜೆಕ್ಷನ್ ಮಾಡೋದು ಒಂದು ಕ್ವಶನ್ ಮೇಲೆ ಫುಲ್ ತೋರಿಸ್ತೀವಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ನಾವೀಗ ನಮ್ಮದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಲಾಗಿನ್ ಮಾಡ್ಕೊಳ್ಳೋಣ, ಬನ್ನಿ. ಗೈಸ್, ನೀವೆಲ್ಲರೂ ನೋಡೋ ಹಾಗೆ ನಾವೀಗ ನಮ್ಮ ಬೇಸಿಕ್ ಡೀಟೇಲ್ಸ್ ಹಾಕಿ ಲಾಗಿನ್ ಮಾಡಿದ್ದೀವಿ. ಈಗ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಡಿಸ್ಪ್ಲೇ ಆಯಿತು. ನೆಕ್ಸ್ಟ್ ಹೆಲ್ಪ್ ಡೆಸ್ಕ್, ಆಮೇಲೆ ಇಲ್ಲಿ ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಅಂತ ಇದೆ. ಅಲ್ಲಿ ಕ್ಯಾಂಡಿಡೇಟ್ ರೆಸ್ಪಾನ್ಸಲ್ಲಿ ಕ್ಲಿಕ್ ಕೇರ್ ಟು ಜನರೇಟ್ ಇಟ್ ಅಂತ ಕೊಟ್ಟರೆ ನಿಮ್ಮದು ರೆಸ್ಪಾನ್ಸ್ ಶೀಟ್ ಜನರೇಟ್ ಆಗುತ್ತೆ. ನಿಮ್ಮ ರೆಸ್ಪಾನ್ಸ್ ಶೀಟ್ ಜನರೇಟ್ ಆಗ್ತಿರೋಗೆ ನೀವು ಇಲ್ಲಿ ನೋಡ್ಬೋದು. ನಿಮ್ಮದು ಆನ್ಸರ್ ಯಾವುದು ಕರೆಕ್ಟ್ ಇದೆ, ತಪ್ಪಿದೆ ಎಲ್ಲನೂ ಅನಲೈಸ್ ಮಾಡ್ಕೋಬೋದು. ನೆಕ್ಸ್ಟ್ ಬರೋದ್ರೆ ಅಬ್ಜೆಕ್ಷನ್. ಅಬ್ಜೆಕ್ಷನ್ ಯಾವ ಥರ ಅಂತಂದರೆ, ನೀವು ಕ್ಲಿಕ್ ಕೇರ್ ಟು ರೈಸ್ ನ್ಯೂ ಅಬ್ಜೆಕ್ಷನ್ ಅಂತ ಕೊಟ್ಟರೆ ನೀವು ಯಾವ ಕ್ವಶನ್ ಮೇಲೆ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು ಅದೆಲ್ಲ ಫುಲ್ಲು ಡೀಟೇಲ್ ಆಗಿದೆ ಇಲ್ಲಿ. ಮತ್ತು ನಿಮಗೆ ಒಂದು ಕ್ವಶನ್ಗೆ ಅಬ್ಜೆಕ್ಷನ್ ರೈಸ್ ಮಾಡಲಿಕ್ಕೆ ನಿಮಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ RRB ಅವರು. ವಿತ್ ಬ್ಯಾಂಕ್ ಚಾರ್ಜಸ್ ನಿಮಗೆ 50 ರೂಪೀಸ್ ಪರ್ ಕ್ವಶನ್ ಚಾರ್ಜ್ ಮಾಡಿದ್ದಾರೆ RRB ಅವರು. ಸೊ ಇಷ್ಟೇ ಫ್ರೆಂಡ್ಸ್. ನಿಮಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.